ಹಾಯ್ ನಮಸ್ತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾನೀಗ ಕ್ಯಾಲ್ನೂರಲ್ಲಿದ್ದೀನಿ. ಇದು ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಒಂದು ಗ್ರಾಮ ಆಗಿದೆ. ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಇವರು ಪ್ರತಿ ವರ್ಷದಂತೆ ನವರಾತ್ರಿ ದಿನ ಅಥವಾ ಏನು ವಿಜಯದಶಮಿವರೆಗೂ ನಾವು ಪ್ರಾರಂಭ ಮಾಡ್ತೀವಿ. ಮೊದಲನೇ ದಿನದಿಂದ ಪ್ರತಿ ವರ್ಷವೂ ಸಹ ಇದೇ ರೀತಿ ಗೊಂಬೆಗಳನ್ನು ಇಟ್ಟು ಆ ಒಂದು ನಮ್ಮ ನಾಡ ಹಬ್ಬ ದಸರಾದ ಒಂದು ಸಾಂಕೇತಿಕವಾಗಿ ಈ ಒಂದು ಹಬ್ಬವನ್ನು ವಿಶೇಷವಾಗಿ ಗೊಂಬೆಗಳನ್ನು ಇಡುವುದರ ಮೂಲಕ ಎಲ್ಲರಿಗೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ನೀಡುತ್ತಾ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದಾರೆ. ನಾವು ಅವರ ಒಂದು ಮಾತುಗಳಲ್ಲಿ ಈ ಒಂದು ಹಬ್ಬದ ಬಗ್ಗೆ ಕೇಳೋಣ. ನಮಸ್ತೆ, ನನ್ನ ಹೆಸರು ನಳಿನಿ ರಾವ್ ಅಂದ್ಬಿಟ್ಟು, ನಳಿನಿ ಗೋಪಾಲಕೃಷ್ಣ ರಾವ್ ಅಂದ್ಬಿಟ್ಟು. ನಾನು ಕ್ಯಾಲ್ನೂರಿನ ಒಂದು ಕುಗ್ರಾಮಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಅಮ್ಮನ ಮನೇಲಿ ಇದು ಬೊಂಬೆ ಇಡ್ತಾ ಇದ್ದೆ. ಅತ್ತೆ ಮನೆಗೆ ಬಂದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೊಂಬೆನ. ನಾನು 50 ವರ್ಷವಾಗಿ ಇಡ್ತಾ ಇದ್ದೀನಿ. ನಾನು ಬೊಂಬೆ ಇಡ್ತಾ ಇದ್ದೀನಿ, ಅಮ್ಮನ ಮನೇಲಿ ಇಡ್ತಾ ಇದ್ದೆ, ಆಮೇಲೆ ಅತ್ತೆ ಮನೇಲಿ ಬಂದು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವರ್ಷ ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಟು ನಾನು ಮಾಡ್ತಾ ಇದ್ದೀನಿ. ಒಂದು ಸಾರಿ ಇವಾಗ 3 ವರ್ಷವಾಗಿ ನನ್ನ ಹಳ್ಳಿಲಿ ಬಂದು ನಾನು ಇದ್ದೀನಿ. ಟ್ರಾನ್ಸ್ಫರ್ ಆಗಿ ರಿಟೈರ್ ಆದಮೇಲೆ ನಾನು ಹಳ್ಳಿಲಿ ಬಂದು ಇಡ್ತಾ ಇದ್ದೀನಿ. ಹೋದ ವರ್ಷ ಚಾಮುಂಡೇಶ್ವರಿ ಇದು ಮಾಡಿದೆ. ಅದಕ್ಕೂ ಹೋದ ವರ್ಷ ಎಲ್ಲ ನವರಾತ್ರಿ ಬೊಂಬೆಗಳಿದೆ ಹಬ್ಬಗಳು, ನಾವು ಏನೇನು ಹಬ್ಬಗಳು ಮಾಡ್ತೀವಿ, ಯಾವುದಾದ್ರು ಊರು ಅದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿದೆ. ಈ ವರ್ಷದ ಕಾನ್ಸೆಪ್ಟ್ ಬಂದು ಪೂರಿ ಜಗನ್ನಾಥ ಅಲ್ಲಿ ಮಾಡಿದೆ. ಅದು ಬಂದು ನಮ್ಮ ಊರಲ್ಲಿ ಒಂದು ಹುಡುಗ ಮಾಡಿದ್ದಾನೆ, ಅವನೇ ಕೈಯಿಂದ ಕ್ಲೇಲಿ ಮಾಡಿದ್ದಾನೆ. ನಮ್ಮ ಹಳ್ಳಿ ಮಕ್ಕಳಿಗೂ ಟ್ಯಾಲೆಂಟು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಖುಷಿ ಆಯಿತು. ಅವ್ರ ಹೆಸರು ಹೇಳ್ಬೋದು? ಅವನ ಹೆಸರು ಬಂದು ಶ್ರೇಯಸ್ ಅಂದ್ಬಿಟ್ಟು. ಅವ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಈ ಪಕ್ಕದಲ್ಲಿ ಇರೋದು ಒಂದು ಮಡಕೆ, ಅದಾದ ಕೆಳಗೆ ಮಡಕೆ 7 ಮಡಕೆ ಇಟ್ಟು ಇಲ್ಲಿ ಬಂದು ಮೇಲ್ಗಡೆ ಮಡಕೆ ಬೇಯುತ್ತೆ, ಕೆಳಗಿನ ಮಡಕೆ ಬೇಯೋದು ಲೇಟು. ಇದು ಪೂರಿ ಜಗನ್ನಾಥಲ್ಲಿ ಮೇಯ್ನ್ ನನಗೆ ಇದು ಇಷ್ಟವಾದ ಏನಂದರೆ, ಎಲ್ಲ ದೇವ್ರಲ್ಲಿನೂ ಗಂಡ ಹೆಂಡತಿ ಅಪ್ಪ ಅಮ್ಮ ಈ ಥರ ಒಂದಿರುತ್ತೆ. ಆದರೆ ಪೂರಿ ಜಗನ್ನಾಥಲ್ಲಿ ಅಣ್ಣ ತಮ್ಮ ತಂಗಿ ಅನ್ನೋ ಒಂದು ಸ್ಥಾನನ ಅಲ್ಲಿ ನನಗಿಷ್ಟ ಆಯಿತು. ನನ್ನ ಮನಸ್ಸಿಗೆ ಇದು ಆಯಿತು. ಕೃಷ್ಣ ಬಲರಾಮ, ಮೂರನೇವ್ರು ಯಾರು, ತಂಗಿ ಯಾರು, ಯಾರಿಗೂ ಗೊತ್ತಿದೆಯಾ? ಯಾಕಂದರೆ ಎಲ್ಲಾದ್ರೂ ನೀವು ನೋಡಿ ಗಂಡ ಹೆಂಡತಿ, ಶತಮಾನದಲ್ಲಿ ಕೂಡ ಗಂಡ ಹೆಂಡತಿ ಮತ್ತೆ ಮಗು ತಾಯಿ ಹಂಗಿರುತ್ತೆ ಹಳ್ಳಿಯಿಂದ. ಆದರೆ ಇಲ್ಲಿ ಮಾತ್ರ ಈ ಪೂರಿ ಜಗನ್ನಾಥಲ್ಲಿ ಮಾತ್ರ ಅಣ್ಣ ತಮ್ಮ ತಂಗಿ 3 ಜನದ ಒಂದು ಬಾಂಧವ್ಯ ಇರೋದನ್ನ ಬಂದು ಇವಾಗ ನಾನು ಬಿಡಬಾರ್ದು ಅನ್ನೋ ಒಂದು ದೇವರು ಆವಾಗೇ ಮಾಡಿಬಿಟ್ಟ ಅನ್ಸುತ್ತೆ. ಅಣ್ಣ ತಂಗಿ ತಮ್ಮ ಅನ್ನೋ ಒಂದು ಬಾಂಧವ್ಯನ ಬಿಡಬಾರ್ದು ನಾವು ಮಾಡಿದ್ದಾನೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಈ ವರ್ಷ ನಾನು ಕಾನ್ಸೆಪ್ಟ್ನ ಇಟ್ಟಿದ್ದೀನಿ. ಆಗಲೇ ಅದರ ಮಹತ್ವ ಹೇಳ್ತಾ ಇದ್ರಿ ನೀವು, ಪೂರಿ ದೇವಸ್ಥಾನದ ಒಂದು ಮಹತ್ವ, ಪ್ರಸಾದ ಸ್ವೀಕರಿಸುವಂಥ ರೀತಿ, ಅದ್ರ ಸ್ವಲ್ಪ ಹೇಳ್ಬೋದಾ? ಅದು ಬಂದು ಪೂರಿ ಜಗನ್ನಾಥದಲ್ಲಿ ಕೃಷ್ಣನ ಹೃದಯ ಇವಾಗೂ ಇದೆ ಅಂದ್ಬಿಟ್ಟು ಶಾಸ್ತ್ರ ಇದೆ, ಹೇಳ್ತಾರೆ, ಜನಗಳು ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಅಂದರೆ ನಾನು ಪೂರಿ ಜಗನ್ನಾಥಕ್ಕೆ ಹೋಗಿದ್ದೀನಿ, ಯಾರನ್ನ ಬಿಡಲ್ಲ. ಅದು ಬಂದು ತೇರು ಮಾಡುವಾಗ ಪೂರಿ ಜಗನ್ನಾಥದ ಒಂದು ಮಾವಿನ ಇದು ಬೇವಿನ ಮರದಲ್ಲೇ ಮಾಡುವುದಂತೆ. 12 ವರ್ಷಕ್ಕೂ ಏನೋ ವರ್ಷ, 5 ವರ್ಷಕ್ಕೆ 12 ವರ್ಷಕ್ಕೆ ಒಂದ್ಸಾರಿ ಮಾಡ್ತಾರೆ. ನನಗೆ ಅದನ್ನು ಸ್ವಲ್ಪ ಕಾನ್ಸೆಪ್ಟ್ ಸರಿಯಾಗಿ ಗೊತ್ತಿಲ್ಲ. ಆವಾಗ ಗುರುಗಳು ಅವ್ರ ಪೂಜೆ ಮಾಡೋರು ಬಂದು ಕಣ್ಣು ಬಾಯಿ ಎಲ್ಲ ಕಟ್ಟಿಕೊಂಡು ಹೋಗಿ ಆ ಹೃದಯನ ತೆಗೆದು ಆ ಮರದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಊರ ಮೆರವಣಿಗೆ ಬರ್ತಾರೆ. ಅದು ತುಂಬ ಇದು ವಿಶೇಷ. ಅಲ್ಲಿ ಯಾರನ್ನೂ ಒಳಗಡೆ ಬಿಡಲ್ಲ. ತುಂಬನೇ ಇದು ಅದರಂಗೆ ಮಾಡಿರೋದು ಬಂದು ಎಲ್ಲ ಬೊಂಬೆ ಇದು ಬಂದು ಕಣ್ಣು ಮೂಗೆಲ್ಲ ಚೆನ್ನಾಗಿ ಸ್ವಚ್ಛವಾಗಿರುತ್ತೆ. ಇದು ಅರ್ಧಂಬರ್ಧನೇ ಇರೋದು. ಕೈ ಒಂಥರ ಇರುತ್ತೆ, ಕಣ್ಣು ದಪ್ಪಕ್ಕಿರುತ್ತೆ, ಕಾಲು ಒಂಥರ ಕುತ್ತವಂಗಿರುತ್ತೆ. ಇದನ್ನು ಮಾಡಿ ಪೂರಿ ರಾಜನ ಮಾಡ್ತಾ ಇರುವಾಗ ಅದು ಕತೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇರುವಾಗ ಮಧ್ಯೆ ನಮ್ಮ ಹೆಂಗಸ್ರು ಜಾಸ್ತಿ ಏನು ಸೌಂಡೇ ಬರಲ್ಲ, ಒಳಗಡೆ ಇದು ರಾಜನ ಕೇಳ್ತಾರ, ಅವ್ರು ಹೇಳಲ್ಲ, ಇವಳ ಹೋಗ್ಬಿಟ್ಟು ಬಾಗಿಲು ತೆಗೆದ್ಬಿಡ್ತಾರೆ. ಅದು ಏನಾಗ ಅರ್ಧಲ್ಲೇ ನಿಂತೋಯ್ತು, ಮಾಡ್ತಾ ಇರೋ ಸ್ಟ್ಯಾಚ್ಯೂ ನಿಂತೋಗ್ಬಿಡ್ತು. ಅದರಿಂದ ಆ ಥರ ದೇವ್ರು ಕಣ್ಣು ದೊಡ್ಡದು, ಕೈ ಒಂಥರ ಹಂಗಿರೋದು, ಆ ಥರ ಇದೆ ನೋಡಿ. ನನಗೂ ಗೊತ್ತಾದಷ್ಟು ನಾನು ಹೇಳಿದ್ದೀನಿ. ತಪ್ಪೇನಾಗಿದ್ದರೆ ಕ್ಷಮೆ. ಊರಲ್ಲಿ ಮಡಿಕೇರಿ ಮಾಡ್ತಾರೆ ಪ್ರಸಾದ. ಇವಾಗ ನಾವು ಮನೆಗೆ ಬಂದ್ಬಿಟ್ಟು ಒಂದು ನೈವೇದ್ಯ ಮಾಡಿದ್ರು ಒಂದು ಸೂರು ಒಂದು 10 ಜನ ಜಾಸ್ತಿ ಬಂದ್ಬಿಟ್ರೆ ನಮಗೆ ಶಾರ್ಟೇಜ್ ಐತೆ, ಬಾಳೆ ಇಟ್ಕೊಟ್ಬಿಡ್ತೀವಿ, ಇಲ್ಲ ಬೇರೆ ಏನಾದರೂ ಸಕ್ಕರೆ ಇಟ್ಕೊಟ್ಬಿಡ್ತೀವಿ. ಬಟ್ ಅಲ್ಲಿ ಆ ಊರು ದೇವಸ್ಥಾನದಲ್ಲಿ ಇಷ್ಟೇಂಟು ಮಾಡಿರ್ತಾರೆ. ಆದರೆ ಜನಗಳು ಕೋಟಿ ಜನ ಹೋದ್ರೂ ಆ ಪ್ರಸಾದ ಸೆಟ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಅದು ಆ ದೇವರು ಕೃಷ್ಣನ ಒಂದು ಅನುಗ್ರಹ ಅಲ್ಲಿ ಸಿಗುತ್ತೆ. ಹಾಗೆ ಅಂದ್ಬಿಟ್ಟು ನಾನು ಅಲ್ಲಿ ಕತೆ ಕೇಳಿದೆ, ಒಬ್ರು ಹೇಳಿದ್ರು, ಒಬ್ರು ಆ ಕಥೆನ ಕೇಳಿದ್ರು. ಅದನ್ನ ಅಷ್ಟು ಮಾತ್ರ ಕತೆ ಗೊತ್ತಾಯಿತು. ಮೇಲ್ಗಡೆ ಚಕ್ರ ಇರುತ್ತೆ, ಆ ಚಕ್ರ ಯಾಕೆ ತಗೊಂಡ್ರೆ ನಮಗೆ ಕಾಣೋದು. ಬಟ್ ನಾನು ಇದನ್ನು ಈ ಸಹ ಇಟ್ಟಿಲ್ಲ, ಅದನ್ನ ಮುಂದಿನ ವರ್ಷ ಇಡಬೇಕು. ಅದು ದೇವ್ರ ಶಕ್ತಿ ಕೊಡಬೇಕು ನನಗೆ. ಆಮೇಲೆ ಫ್ಲಾಗ್ ತಿರುಗೋದು ಬಂದು ಗಾಳಿ ತಿರುಗಿತಂದ್ರೆ ಗಾಳಿ ಆ ಕಡೆ ಹೋಗ್ತಾ ಆ ಕಡೆ ಫ್ಲಾಗ್ ಹೋಗ್ಬೇಕು. ಬಟ್ ಈಗ ಆಪೋಸಿಟ್ಲಿ ಗಾಳಿಗೆ ಫ್ಲಾಗ್ ಹೋಗುತ್ತೆ. ಅದು ಒಂದು ವಿಶೇಷ ಅಲ್ಲಿ. ಯಾವ ಪಕ್ಷಿನೂ ಓಡಾಡೋದು, ಯಾವ ವೆಹಿಕಲ್ ಫ್ಲೈಟ್ ಟಿಕೆಟ್ ಏನು ಓಡಾಡೋದು. ಆಮೇಲೆ ಯಾವಾಗ ದಿನಾಳು ಮೇಲ್ಗಡೆ ಹಾಕಿ ಆ ಫ್ಲಾಗ್ನ ಹಾಕ್ತಾರೆ, ಹತ್ತುತ್ತಾರೆ. ಆದಮೇಲೆ ಅಷ್ಟು ಏನು ಮೆಟ್ಲಿಗಿಟ್ಲಿಲ್ಲ, ಆದಮೇಲೆ ಹಂಗೆ ಹತ್ತುತ್ತಾರೆ ಅವರು. ಅದೆಲ್ಲ ತುಂಬ ವಿಶೇಷವಾದ ಸ್ಥಳ ಪೂರಿ ಜಗನ್ನಾಥ. ಎಲ್ಲರೂ ಹೋಗಿ ನೋಡಿ. ಮೇಯ್ನ್ ಆಗಿ ನಂಗೆ ಇಷ್ಟವಾಗಿ ಏನಂದ್ರೆ ಅಣ್ಣ ತಮ್ಮ ತಂಗಿ ಬಾಂಧವ್ಯ. ಇನ್ನು ಅದನ್ನು ತೋರಿಸ್ಕೊಳಕ್ಕೆ ಅವ್ನು ಮಾಡಿದ್ದಾನೆ. ಅದನ್ನ ಆ ಕಾಲದಲ್ಲಿ ಕೃಷ್ಣ ಸುಭದ್ರ ತಂಗಿ ಹೆಸರು ಬಂತು. ಹೆಸರು ಆಯ್ತಾ? ನಾವು ಯಜಮಾನ್ರಿ ಹೇಳಿದ್ರೆ ಅದನ್ನು ಸುಭದ್ರ, ಅವ್ರೇನು ಯಜಮಾನ್ರು ಸುಭದ್ರ. ಅಣ್ಣ ತಂಗಿ ತಮ್ಮ ಅನ್ನೋ ಒಂದು ಬಾಂಧವ್ಯನ ಬಿಡಬೇಡಿ. ಗಂಡ ಹೆಂಡತಿನದು ಇದೆ, ಅಪ್ಪ ಅಮ್ಮ ಅನ್ನೋದು ಇದೆ. ಅದೇ ತಂಗಿ ಆದವನು ಅಣ್ಣನಾದವನು ಬಿಟ್ಟು ಹೋಗಬೇಡಿ, ತಮ್ಮನಾದವನು ಬಿಟ್ಟು ಹೋಗಬೇಡಿ. ಮದುವಾದ ಮೇಲೆ ಅದನ್ನು ಬಾಂಧವ್ಯ ಕೊಟ್ಟಿದ್ದಾನೆ ಅಂದ್ಬಿಟ್ಟು ನನ್ನ ಯೂಟ್ಯೂಬಲ್ಲಿ ನಾನು ನೋಡಿದೆ. ಅದನ್ನು ನನಗೆ ಗೊತ್ತಾದಷ್ಟೇ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು. ಯಾರು ಹೇಳಿ ಕೇಳಿದ್ರು ಒಂದು ಮಾತುಗಳಲ್ಲಿ ಈ ಒಂದು ಹಬ್ಬದ ವಿಶೇಷತೆ. ಹಾಗೆ ಈ ವರ್ಷ ಅವರು ಹೊಸದಾಗಿ ಯಾವ ಒಂದು ಗೊಂಬೆಯನ್ನು, ಪೂರಿ ಜಗನ್ನಾಥನ ಒಂದು ಗೊಂಬೆಯನ್ನು ಇಟ್ಟೆ ಅಂತ ಹೇಳಿದ್ರು. ಅವರ ಒಂದು ಮಾತುಗಳಲ್ಲಿ ಅವರ ಒಂದು ಖುಷಿ, ಅವರ ಒಂದು ಸಂತೋಷ ನಮಗೆ ಕಾಣಸಿಗುತ್ತೆ.
ಅದೇ ರೀತಿ ಅವ್ರಿಗೊಂದು ದೊಡ್ಡ ಆಸೆ ಇದೆ. ಸೊ ಅದೇನೆಂದರೆ ವಿಷ್ಣು ಸಹಸ್ರನಾಮವನ್ನು ಅದರ ಒಂದು ಕಥೆಯಲ್ಲಿ ಬರುವ ಹಾಗೆ ಗೊಂಬೆಗಳನ್ನು ಮಾಡಿ ತಾವೇ ಸ್ವತಃ ಕೈಯಾರ ಮಾಡಿ ಅದನ್ನು ಪ್ರದರ್ಶನ ಇಡಬೇಕು ಅನ್ನೋದು ಅವರ ಒಂದು ಮಹತ್ವದ ಆಸೆ. ಸೊ ಇವರು ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಸಹ ಅದಕ್ಕೆ ಆ ಒಂದು ಉದ್ದೇಶಕ್ಕೋಸ್ಕರ ಓಪನ್ ಮಾಡಿದ್ದಾರೆ. ಸೊ ಅದರ ಹೆಸರು ನಳಿನಿ ಗೋಪಾಲ್ ಕೃಷ್ಣ ರಾವ್ ಅಂತ. ಸೊ ಸಾಧ್ಯವಾದರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಒಂದು ಸಲ ವಿಸಿಟ್ ಕೊಟ್ಟು ಅವರ ಒಂದು ಮಾಡುವಂತಹ ಕಲೆಗೆ ನಾವು ಪ್ರೋತ್ಸಾಹ ಕೊಡೋಣ. ನಮ್ಮ ನಾಡು ನುಡಿ ಸಂಸ್ಕೃತಿ ಕಲೆಯನ್ನು ಬೆಂಬಲಿಸೋಣ, ಆಚರಿಸೋಣ, ಬೆಳೆಸೋಣ. ಥ್ಯಾಂಕ್ ಯು.